ರಾಜನಿಗೆ ಬೇಟೆ ಆಡೋದಂದ್ರೆ ಇಷ್ಟ, ಅದರಲ್ಲೂ ಜಿಂಕೆ ಬೇಟೆ ಆಡೋದು ಇಷ್ಟ. ಚಿನ್ನದ ಜಿಂಕೆ ಅದು ಮಾತಾಡ್ತಾ ಇದೆ. ನಂದೊಂದು ರಿಕ್ವೆಸ್ಟ್ ಇದೆ, ನಾನು ಒಂದು ಜಿಂಕೆ ಕೊಟ್ಟು ಕಳಿಸ್ತೀನಿ. ಹೀಗೆ ನಡೀತಾ ಇರುವಾಗ ಒಂದಿನ ಒಂದು ಹೆಣ್ಣು ಜಿಂಕೆ ಬರುತ್ತೆ. ನನ್ನ ಪಾಪಗೋಸ್ಕರ ಆದರೂ ಏನಾದರೂ ನೀವು ಹೇಳಿದರೆ ಹೋಗ್ತಾರೆ ಅಂತ. ನಾನು ಹೇಳೋದು ಸರಿ ಇಲ್ಲ, ಅದ್ರ ಬದಲಿಗೆ ನಾನೇ ಹೋಗ್ತೀನಿ. ಇವನು ಚಿನ್ನದ ಜಿಂಕೆ ಇನ್ನೂ ಅಟ್ರಾಕ್ಟಿವ್. ರಾಜಂಗೆ ಮತ್ತೂ ಖುಷಿ ಆಗುತ್ತೆ. ಇನ್ನೇನು ಆ ಜಿಂಕೆ ತೆಗ್ದಿನ್ನು ಹೊಡಿಬೇಕು ಅಂತ ಹೇಳುವಾಗ ನಮಸ್ಕಾರ, ಇದು ಮತ್ತೆ ಮಕ್ಕಳಾಗೋಣ. ಕಥೆ ಕೇಳೋ ರಿಯಲ್ ಮಜಾ. ನಾನು ಬಡಕಿಲಾ ಪ್ರದೀಪ್, ಕಥೆ ಕೇಳೋಕ್ಕೆ ರೆಡಿ ಇದ್ದೀನಿ. ಹಾಗೂ ನಮ್ಮ ಜೊತೆ ನಮಿತಾ ಹೊಳ್ಳ ಅವರಿದ್ದಾರೆ, ಕಥೆ ಹೇಳೋದಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಕಥೆ ಹೇಳೋದಕ್ಕೆ ರೆಡಿ. ಇವತ್ತು ಒಂದು ಚಿನ್ನದ ಜಿಂಕೆದ ಕಥೆ ಕೇಳೋಣ. ಶೋರ್. ಓಕೆ, ಆಸ್ ಯೂಶುವಲ್. ಅಂದರೆ ಒಟ್ಟು ಚಿನ್ನದ ಕಥೆ. ಲಾಸ್ಟ್ ಇಂದ್ರಲ್ಲೂ ಒಂದು ಚಿನ್ನ ಇತ್ತು, ಈ ಸತಿನೂ ಚಿನ್ನ ಇದೆ, ಬಟ್ ಚಿನ್ನದ ಆ್ಯಂಗಲ್ ಬೇರೆ ಇದೆ ಈ ಸತಿ. ಎಸ್, ಇದು ಒಂದು ಸ್ಪೆಷಲ್ ಜಿಂಕೆ. ಆಸ್ ಯೂಶುವಲ್ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿನಲ್ಲಿ ಒಂದು ಜಿಂಕೆ ಇತ್ತು, ಚಿನ್ನದ ಜಿಂಕೆ. ಅದು ರಾಜ ಜಿಂಕೆ. ಅದರ ಸಾಮ್ರಾಜ್ಯದಲ್ಲಿ ಸಾಮಾನ್ಯ ಜಿಂಕೆಗಳಿತ್ತು. ಅದೇ ರಾಜ್ಯದ ರಾಜನಿಗೆ ಬೇಟೆ ಆಡೋದಂದ್ರೆ ಇಷ್ಟ. ಯಾವಾಗ ನೋಡಿದ್ರೆ ಆವಾಗ ನೆನಪಾಗೋದು, ನಡೀರಿ ಎಲ್ರು ಬೇಟೆಗೆ ಹೋಗೋಣ ಹೇಳೋದು. ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಮಧ್ಯಾಹ್ನ ಆದರೆ ಮಧ್ಯಾಹ್ನ, ರಾತ್ರಿ ಆದರೆ ರಾತ್ರಿ, ಸಂಜೆ ಆದರೆ ಸಂಜೆ. ಕಾಂತಾರದ ಚಾಪ್ಟರ್ 1 ಆಗ ಯಾವಾಗ ಮನ್ಸು ಬರುತ್ತೋ ಆವಾಗ ಹೊರಡೋದಷ್ಟೇ. ಕಾಂತಾರದಲ್ಲಿ ಆ ಶಿವಂಗೆ ಫ್ರೆಂಡ್ಸ್ ಇದ್ರು. ಇಲ್ಲಿ ಮಂತ್ರಿಗೆ, ಸೇನಾಧಿಪತಿಗೆ ಬೇರೆ ಕೆಲಸಗಳಿದ್ದಾವೆ. ಅವ್ರ ಕೆಲಸದ ಮಧ್ಯೆ ರಾಜ ಬಂದು ಬೇಟೆಗೆ ಹೋಗೋಣ ಎಲ್ಲರೂ ರೆಡಿಯಾಗಿ 5 ನಿಮಿಷ ನಿಮಗೆ ಟೈಮ್ ಅಂತ ಹೇಳಿದರೆ ಅವ್ರ ಕೆಲಸ ಮುಗಿತಾನೆ ಇರಲಿಲ್ಲ. ಸ್ವಲ್ಪ ಕಸಿವಿಸಿ. ಆದರೆ ರಾಜನ ಮಾತಿಲ್ಲ ಅಂತ ಹೇಳೋಕ್ಕಾಗತ್ತಾ? ಎಷ್ಟೊತ್ತಿಗೆದ್ರೂ ಹಿಡ್ಕೊಂಡು ಹೋಗಲೇಬೇಕು. ಅದಕ್ಕೆ ಇವರೆಲ್ಲ ಯೋಚನೆ ಮಾಡ್ತಾರೆ, ಅವ್ರದ್ದು ರಾಜನ ತೋಟ ಇದೆ ಅಲ್ಲ, ಅದರಲ್ಲಿ ಜಿಂಕೆಗಳನ್ನು ತಂದು ಹಾಕೋಣ. ಅದರಲ್ಲೂ ರಾಜನಿಗೆ ಜಿಂಕೆ ಬೇಟೆ ಆಡೋದು ಇಷ್ಟ. ಅವನಿಗೆ ಬರೀ ಜಿಂಕೆ, ಬೇರೆ ಯಾವ ಪ್ರಾಣಿನ ಕಂಡ್ರು ಬಿಟ್ಬಿಡ್ತಾನೆ. ಜಿಂಕೆ ಕಂಡ್ರೆ ಭಾರಿ ಇಷ್ಟ ಅವನಿಗೆ. ಅದಕ್ಕೆ ಇದು ಗೊತ್ತಿತ್ತು ಮಂತ್ರಿಗಳಿಗೆ, ಸೇನಾಧಿಪತಿಗಳಿಗೆ. ಅವರು ಜಿಂಕೆ ಒಂದಷ್ಟನ್ನು ಒಂದು ದೊಡ್ಡ ಕೇಜಿಗೆ ಹಾಕಿ ಅಲ್ಲಿಂದ ತಗೊಂಡ್ಬಂದು ಅವನ ತೋಟಕ್ಕೆ ಬಿಟ್ಬಿಡ್ತಾನೆ. ಈಗ ರಾಜನಿಗೋ ಖುಷಿ, ಅವ್ರಿಗೆಲ್ಲ ಕಾಯ್ಬೇಕಾಗಿಲ್ಲ. ಯಾವಾಗ ಮನ್ಸು ಬರುತ್ತಾ ಬಿಲ್ ತಗೊಂಡ, ಬಾಣ ತಗೊಂಡ, ಕತ್ತಿ ತಗೊಂಡ ಹೊರಟ ಸೂಪರ್ ಮಾರ್ಕೆಟಿಗೆ ಹೋದಂಗೆ. ಆದ್ರೆ ಈ ರಾಜಂದು ಒಂದಂತಂದ್ರೆ ಒಂದು ಜಿಂಕೆನ ಕೊಲ್ತಿರ್ಲಿಲ್ಲ. ಇವತ್ತು ಅವನಿಗೆ ಮನ್ಸು ಬಂತು 2 ಜಿಂಕೆನ ಕೊಂದು ಹಾಕ್ದ, ಇವತ್ತು ಮನ್ಸು ಬಂತು 5 ಜಿಂಕೆನ ಕೊಂದು ಹಾಕ್ದ. ಅವನದೇ ರಾಜ್ಯ ಅಲ್ಲ. ನನಗೆ ಮನ್ಸು ಬಂತು ಸುಮ್ಮನೆ ಬೇಟೆ ಆಡಕ್ ಹೋದ, ಏನು ಜಿಂಕೆ ಇಲ್ಲ, ಯಾವ ಜಿಂಕೆನೋ ಹೋಗಿ ಇವತ್ತು ನಾನೇನು ಮಾಡಲ್ಲ ಅಂತ ವಾಪಸ್ ಬಂದ. ಅದಕ್ಕೆ ಎಷ್ಟು ದಿನಕ್ಕೆ 25 ಜಿಂಕೆ ಸಾಕಾಗುತ್ತೆ? ಸ್ಟಾಕ್ ಖಾಲಿ ಆಗೋಗುತ್ತೆ. ಅದಕ್ಕೆ ವಾಪಸ್ ಯಾವಾಗ ಸ್ಟಾಕ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಗೊತ್ತಾದಂಗೆ ಸೈನಿಕನ ಕಾಡಿಗೆ ಬಿಡೋದು, ಕಾಡಿಂದ ತಗೊಂಡ್ಬಂದು ಇಲ್ಲಿ ಹಾಕೋದು. ಏನೋ ಒಂದು ವ್ಯವಸ್ಥೆ ನಡೀತಾ ಇರುತ್ತೆ. ಇಲ್ಲಿ ಚೆನ್ನಾಗೇ ನಡೆಯುತ್ತೆ. ಮಂತ್ರಿಗಳಿಗೆ ಅವ್ರ ಕೆಲಸ ಮಾಡ್ಬೋದು, ರಾಜ ಅವ್ರ ಕೆಲಸ ಮಾಡ್ಬೋದು. ಪ್ರಾಬ್ಲಮ್ ಆಗಿರೋದು ನಮ್ಮ ಚಿನ್ನದ ಜಿಂಕೆಗೆ. ಇಲ್ಲಿ ಅವ್ರ ಸಂತಾನ ಕಡಿಮೆ ಆಗ್ತಿದೆ. ರ್ಯಾಂಡಮ್ ಆಗಿ ಯಾವಾಗಲೂ ಒಂದ್ಸತಿ ಬಂದು ಒಂದಷ್ಟು ಜಿಂಕೆನ ತಗೊಂಡೋಗ್ಬಿಟ್ರು, ವಾಪಸ್ ಬರ್ತಿಲ್ಲ ಆ ಜಿಂಕೆಗಳು. ಈಗ ಎಲ್ಲರೂ ಹೋಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಜ, ನಾವೇನಾದರೂ ಮಾಡಬೇಕು, ಹೀಗೆ ನಡೀತಿದ್ರೆ ಇನ್ನೊಂದು 6 ತಿಂಗಳಲ್ಲಿ ಜಿಂಕೆಗಳೇ ಇಲ್ಲ ಅಂತ ಹೇಳಿ ಆಗೋಗುತ್ತೆ, ನಾವೇನಾದರೂ ಮಾಡಬೇಕು ಅಂತೇಳಿ. ನಮ್ಮ ಚಿನ್ನದ ಜಿಂಕೆ ಜಾಣ ಜಿಂಕೆನೋ ಅದೊಂದು ಯೋಚನೆ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಮಂತ್ರಿ ಜಿಂಕೆಗಳನ್ನು ತಗೊಂಡು ಹೋಗಕ್ಕೆ ಬಂದಾಗ ಅಗ್ಗಿಕೊಂಡು ಹೊರಗೆ ಬಂದು, ಸ್ವಲ್ಪ ಮಾತಾಡೋಕ್ಕಿದೆ ನಿಮ್ಮ ಹತ್ರ. ಮಂತ್ರಿಗೂ ಆಶ್ಚರ್ಯ, ಚಿನ್ನದ ಜಿಂಕೆ, ಹೋಯ್ ನಮ್ಮ ಕಾಡಲ್ಲಿ ಚಿನ್ನದ ಜಿಂಕೆ ಇದೆ, ಅದು ಮಾತಾಡ್ತಾ ಇದೆ, ಏನು ಅಂತೇಳಿ ಹತ್ರ ಬಂದು ಕೇಳ್ತಾನೆ. ನಂದೊಂದು ರಿಕ್ವೆಸ್ಟ್ ಇದೆ, ಸುಮ್ಮನೆ ಅಷ್ಟಷ್ಟು ಜಿಂಕೆನ ತಗೊಂಡು ಹೋಗ್ಬಿಡಿ. ನಿಮ್ಗೆ ಯಾವಾಗ ಬೇಕು ಅಂತ ಹೇಳಿ ಒಂದಿನ ಮುಂಚೆನೇ ನಾನು ಒಂದು ಜಿಂಕೆ ಕೊಟ್ಟು ಕಳಿಸ್ತೀನಿ ನಿಮ್ಗೆ. ನಾನು ಒಂದೇ ಜಿಂಕೆ ಇದೆ ಅಂತಂದರೆ ನಮ್ಮ ರಾಜನ ಮನಸ್ಸು ಪರಿವರ್ತನೆ ಆಗುತ್ತೇನೋ, ನಾವು ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಅದಕ್ಕೆ ಮಂತ್ರಿ ಯೋಚನೆ ಮಾಡ್ತಾನೆ, ಗುಡ್ ಐಡಿಯಾ, ಲೆಟ್ ಅಸ್ ಟ್ರೈ ದಿಸ್ ಅಂತ ಹೇಳಿ, ಓಕೆ ಇವಾಗ ನಾನು ತೊಗೊಂಡು ಹೋಗಲ್ಲ, ಇವಾಗ ಒಂದು ಜಿಂಕೆನ ಕೊಟ್ಟು ಕಳಿಸು ನೋಡೋಣ ಅಂತೇಳಿ ಪ್ರಾಕ್ಟಿಕಲಾಗಿ ಟ್ರೈ ಮಾಡ್ತಾರೆ. ರಾಜನಿಗೆ ಇನ್ನೂ ಮಜಾ ಆಗತ್ತೆ, ಯಾಕಂದ್ರೆ ಇರೋದೊಂದೇ ಜಿಂಕೆ, ಅದ್ರ ಹಿಂದೆನೇ ಓಡಬೇಕು, ಅವನು ಸಿಗತ್ತೆ ಅಂತ ಹೇಳಿ ಒಂದು ಹಂಟಿಂಗಲ್ಲಿ 5-6 ಜಿಂಕೆಲ್ಲ ಒಂದೊಂದ್ಸತಿ ಸಾಯ್ತಾ ಇದ್ದಿದ್ದು ಇವಾಗ ಒಂದೇ ಜಿಂಕೆಗೆ ಅಲ್ಲಿಗೆ ಇಳೀತು. ಚಿನ್ನದ ಜಿಂಕೆ ಖುಷಿ ಆಯ್ತು. ಇದೇ ನಡೆಯುತ್ತೆ.
ಮಂತ್ರಿ ಹಿಂದಿನ ದಿನ ಸೈನಿಕರ ಕೈಲಿ ಕೊಟ್ಟು ಕಳಿಸ್ತಾನೆ, ಹೇಳಿ ಕಳಿಸ್ತಾನೆ ಜಿಂಕೆ ಬೇಕಾಗಿತ್ತು ಅಂಥೇಳಿ. ಅವ್ರು ಯಾರು ಅಂತ ಚೂಸ್ ಮಾಡಿ ಒಂದನ್ನು ಕಳಿಸ್ಕೊಡ್ತಾರೆ. ಹೀಗೆ ತಪ್ಪು, ಆದರೆ 5 ಜಿಂಕೆ ಸಾಯೋ ಬದಲಿಗೆ ಒಂದು ಜಿಂಕೆ ಸಾಯ್ತಾ ಇರುತ್ತೆ. ಹೀಗೆ ನಡೀತಾ ಇರುವಾಗ ಒಂದಿನ ಒಂದು ಹೆಣ್ಣು ಜಿಂಕೆ ಬರುತ್ತೆ ಚಿನ್ನದ ಜಿಂಕೆ ಹತ್ರ. ರಾಜ, ನನ್ನ ಹೊಟ್ಟೆಲಿ ಪಾಪು ಇದೆ, ನನ್ನ ಪಾಳಿ ಈಗ, ನಾಳೆ ನಾನು ಹೋಗಬೇಕು, ನನ್ನ ಪಾಪುಗಾದ್ರೂ ನನಗೊಂದು ತಿಂಗಳು ಟೈಮ್ ಕೊಡು, ಆಮೇಲೆ ನಾನೇ ಹೋಗ್ತೀನಿ. ಈ ಸರ್ತಿಗೆ ಬೇರೆ ಯಾರೂ ಕೇಳ್ತಿಲ್ಲ, ಪ್ರತಿಯೊಬ್ಬರ ಹತ್ರನೂ ಹೋಗಿ ಕೇಳಿದೆ, ನನ್ನ ಪಾಳಿಗೆ ನೀವು ಹೋಗಿ, ನಾನು 6 ತಿಂಗಳು ಬಿಟ್ಟು ಹೋಗ್ತೀನಿ. ಯಾರು ರೆಡಿ ಇರ್ತಾರೆ? ಜೀವ ಕೊಡೋಕ್ಕೆ ಯಾರು ರೆಡಿ ಇರ್ತಾರೆ? ಯಾರೂ ರೆಡಿ ಇಲ್ಲ. ನನ್ನ ಪಾಪುಗೋಸ್ಕರ ಆದರೂ ಏನಾದರೂ ನೀವು ಹೇಳಿದರೆ ಹೋಗ್ತಾರೆ ಅಂತ ರಾಜ ಯೋಚನೆ ಮಾಡ್ತಾನೆ. ನಾನು ಹೇಳೋದು ಸರಿನಾ? ನಾನು ಹೇಳೋದು ಸರಿ ಇಲ್ಲ, ಅದ್ರ ಬದಲಿಗೆ ನಾನೇ ಹೋಗ್ತೀನಿ ಅಂತ ಚಿನ್ನದ ಜಿಂಕೆ ಹೋಗ್ತಾನೆ. ಚಿನ್ನದ ಜಿಂಕೆ ಹೋಗಿ, ಚಿನ್ನದ ಜಿಂಕೆ ಇನ್ನೂ ಅಟ್ರಾಕ್ಟಿವ್. ರಾಜಂಗೆ ಮತ್ತೂ ಖುಷಿ ಆಗುತ್ತೆ. ಇನ್ನೇನು ಆ ಜಿಂಕೆಗೆ ತೆಗ್ದಿನ್ನು ಹೊಡಿಬೇಕು ಅಂತ ಹೇಳುವಾಗ ಅವನಿಗೆ ಏನೋ ಒಂದು ಹೊಳ್ದಂಗೆ ಆಗುತ್ತೆ. ಯಾಕಂದರೆ ಅದು ಹೊಳಿತಾ ಇದೆ. ಅವನು ಬಿಲ್ ಕೆಳಗೆ ಹಾಕಿ ನಿಲ್ತಾನೆ. ನಿಂತಾಗ ಜಿಂಕೆ ಮಾತಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ನಿಂತೆ? ನನ್ನನ್ನು ಕೊಂದು ಹಾಕ್ಬಿಡು, ನಂದು ಇಷ್ಟು ಸಾಮ್ರಾಜ್ಯದ ಜಿಂಕೆನ ಕೊಂದು ಹಾಕಿದ್ಯಾ ನೀನು, ನನ್ನನ್ನು ಕೊಂದು ಹಾಕ್ಬಿಡು, ಯಾಕೆ ನಿಲ್ಲಿಸ್ದೆ ಅಂತ. ಆವಾಗ ನಮ್ಮ ರಾಜಂಗೆ ರಿಯಲೈಸ್ ಆಗುತ್ತೆ, ಎಷ್ಟು ಪ್ರಾಣಿನ ನಾನು ಕೊಂದಿದ್ದೀನಿ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ನನಗೆ ಖುಷಿ ಆಗುತ್ತೆ ಅಂತ ಎಷ್ಟು ಜಿಂಕೆನ ಮಾಡಿದ್ದೀನಿ. ನೀನು ಯಾಕೆ ಬಂದೆ? ನೀನು ರಾಜ, ನಾನೂ ರಾಜ, ನಿನ್ನ ಸಾಮ್ರಾಜ್ಯದ ಬೇರೆ ಜಿಂಕೆನ ಕಳಿಸ್ಬೋದಿತ್ತಲ್ಲ ಅಂತ ಕೇಳಿದ್ದಕ್ಕೆ ನಮ್ಮ ಚಿನ್ನದ ಜಿಂಕೆ ಅದರ ಮನಸ್ಸಲ್ಲಿದ್ದ ಅದರ ಫಿಲಾಸಫಿಯನ್ನು ಹೇಳುತ್ತೆ. ನಾನು ರಾಜ ಆಗಿ ನಮ್ಮ ಸಾಮ್ರಾಜ್ಯದ ಜನತೆ ನೋಡೋದು ನನ್ನ ಕರ್ತವ್ಯ. ಪ್ರಾಣಿ ಇರಲಿ, ಪಕ್ಷಿ ಇಲ್ಲರಿ, ಜನ ಇಲ್ಲರಿ, ನಾನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಹೇಳಿದ ತಕ್ಷಣ ಅದು ತನಗೇ ಹೇಳಿದ್ದು ಅಂತ ರಾಜನಿಗೆ ಗೊತ್ತಾಗುತ್ತೆ. ಅಲ್ಲಿಂದ ಅವ್ನು ಪ್ರಾಮಿಸ್ ಮಾಡ್ತಾನೆ, ಇನ್ನು ಮುಂದೆ ಯಾವ ಪ್ರಾಣಿಗಳ ತಂಟೆಗೂ ಹೋಗೋದಿಲ್ಲ, ನಾನು ಹಂಟಿಂಗ್ ಬೇಟೆ ಆಡೋದು ಬಿಟ್ಟು ನಾನು ರಾಜ್ಯದಲ್ಲೂ ಯಾರು ಬೇಟೆ ಆಡ್ತಿದ್ದಂಗೆ ಮಾಡ್ತೀನಿ ಅಂತ. ಅದಕ್ಕೆ ಚಿನ್ನದ ಜಿಂಕೆಗೆ ತುಂಬ ಖುಷಿಯಾಗಿ ಒಂದು ರಿಕ್ವೆಸ್ಟ್ ಮಾಡುತ್ತೆ, ನಾನು ಚಿನ್ನದ ಜಿಂಕೆ ಇದೇ ಕಾಡಲ್ಲಿ ಅಂತ ಗೊತ್ತಾದರೆ ನನ್ನ ಹಿಂದೆ ಜನ ಬರ್ತಾರೆ, ಇದರನ್ನು ಸೀಕ್ರೆಟ್ ಆಗಿಟ್ಟು ಯಾರಿಗೂ ಹೇಳಬೇಡ, ಆದರೆ ಹಂಟಿಂಗನ್ನು ಸ್ಟಾರ್ಟ್ ಮಾಡಬೇಡ ಅಂತ ಹೇಳ್ತಾರೆ. ಸರಿಯಾಗಿರುತ್ತೆ. ಹೀಗೆ ತುಂಬ ಸಮಯ ಎಲ್ಲರೂ ಸುಭಿಕ್ಷವಾಗಿರ್ತಾರೆ. ಪಕ್ಕದ ರಾಜ್ಯದಲ್ಲಿ ಒಂದು ರಾಜ, ಅವನ ಮಗ. ರಾಜನಿಗೆ ಅವನ ಮಗನ ಮೇಲೆ ಅತೀ ಪ್ರೀತಿ. ಅವನ್ನ ಶಾಲೆಗೆ ಕಳಿಸಲ್ಲ, ABCD ಬರ್ಸಲ್ಲ, I ಬರ್ಸಲ್ಲ, ನಂಬರ್ ಹೇಳಿಸ್ಕೊಡಲ್ಲ. ಮಗ ಹೇಳಿ ತಗೋ, ಎಸ್, ಸ್ಪಾಯಿಲ್ಡ್ ಕಿಡ್. ಎಸ್, ಫಸ್ಟ್ ಪ್ಯಾಂಪರ್ಡ್ ದೆನ್ ಸ್ಪಾಯಿಲ್ಡ್ ಅಷ್ಟೇ. ಸ್ಪಾಯಿಲ್ಡ್ ಕಿಡ್ ಆಗಿ ರಾಜ ತೀರ್ಹೋದ. ಈಗ ರಾಜ್ಕುಮಾರ ರಾಜ ಆಗಿದ್ದಾನೆ, ಆದ್ರೆ ಏನ್ ಮಾಡೋದು? ಅವನಿಗೇನು ಮಾಡಕ್ ಬರಲ್ಲ, ರಾಜ್ಯ ನಡ್ಸಕ್ ಬರಲ್ಲ, ಏನ್ ಮಾಡ್ಬೇಕಂತಲೇ ಗೊತ್ತಿಲ್ಲ. ಚೆನ್ನಾಗಿ ದುಡ್ಡು ಹಾಳು ಮಾಡೋದು ಗೊತ್ತು. ಸೊ ಅಪ್ಪ ಹೋಗಿದ್ದೇ ತಕ್ಷಣ 6 ತಿಂಗಳಲ್ಲಿ ಅವ್ರ ಖಜಾನೆ ಖಾಲಿ ಆಗೋಗುತ್ತೆ. ಈಗ ಏನು ಮಾಡ್ತಾನೆ? ದುಡ್ಡು ಖಾಲಿ ಆದ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಸಾಲ ತಗೊಳ್ಳೋದು. ಊರಲ್ಲಿರೋ ಜಮೀನ್ದಾರರಿಗೆಲ್ಲ ಹೋಗಿ, ನನಗೆ ಸಾಲ ಬೇಕು, ವಾಪಸ್ ಕೊಡ್ತೀನಿ ನಾನು, ಅದು ಸುಮ್ಮನೆ ಹೇಳೋದಿಲ್ಲ, ವಾಪಸ್ ಕೊಡ್ತೀನಿ ನಾನು ಅಂತ ಹೇಳಿ ಒಂದು ರಾಶಿ ಸಾಲನ್ನು ಮಾಡ್ಕೊಂಡ್ಬಿಟ್ಟ. ಸಾಲಗಾರರು 1 ವರ್ಷದ ನಂತರ ಬಂದು ಕೇಳುವಾಗ ಇವನ ಹತ್ರ ಏನು ಮಾಡೋದು ಗೊತ್ತಿಲ್ಲ. ಇವನೊಂದು ಐಡಿಯಾ ಮಾಡ್ತಾನೆ, ನಾನು ನದಿ ಬದಿಗೆ ಹೋಗ್ತೀನಿ, ನಾನಲ್ಲಿ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಥ್ರೆಟನ್ ಮಾಡ್ತೀನಿ. ಅಷ್ಟೊತ್ತಿಗೆ ಅವ್ರು ವಾಪಸ್ ಹೋಗ್ತಾರೆ. ಅಷ್ಟೊತ್ತಿಗೆ ನದಿ ಬದಿಗೆ ಸಾಲಗಾರನ ಕರ್ಕೊಂಡು ಹಿಂಗೆ 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 ಹೋಗ್ತಿರ್ತಾರೆ. ಅಲ್ಲಿ ಹೋಗಿ ನದಿ ಬದಿಗೆ ಹೋಗಿ ಹೇಳ್ತಾನೆ, ನೋಡಿ ನೀವು ಸಾಲ ಮನ್ನಾ ಮಾಡಿಬಿಡಿ, ಇಲ್ದಿದ್ರೆ ನಾನು ರಾಜ ನದಿಗೆ ಹಾರ್ಬಿಡ್ತೀನಿ ಅಂತ. ಜಮೀನ್ದಾರರು ಹೇಳ್ತಾರೆ, ಓಕೆ ಫೈನ್, ಹಾರ್ಬಿಡು ನೀನು, ನಮ್ಗೆ ದುಡ್ಡು ಬೇಕು ಅಂತ. ಅವರು ಜೋರಿದ್ದಾರೆ, ಅವ್ರಿಗೆ ಗೊತ್ತು ಇವನು ಪುಕ್ಲ, ಇವನೇನು ಮಾಡೋದಿಲ್ಲ ಅಂತ ಹೇಳಿ. ಅದಕ್ಕೆ ಇವನೇನು ಮಾಡೋದು, ಏನು ಮಾಡೋ ಆಪ್ಷನ್ ಇಲ್ಲ, ನದಿಗೆ ಹಾರ್ಬಿಡ್ತಾನೆ. ಏನೋ ಒಂದು ಧೈರ್ಯ ಮಾಡಿ. ಜಮೀನ್ದಾರ ನೋಡ್ತಾನೆ, ಹೊಸ ರಾಜ್ಯ ಇಂಥ ರಾಜ ಇರೋದಕ್ಕಿಂತ ಇಲ್ಲದೆ ಇರೋದು ಆಸೆ ಅಂತ ಹೇಳಿ ಅವ್ರವ್ರ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಜಿಂಕೆ ಆ ಕಡೆ ದಡದಲ್ಲಿ ನೋಡ್ತಾ ಇರುತ್ತೆ. ಇವನು ನೀರಲ್ಲಿ ಬಿದ್ದು ಕಬಡ್ಡಿ ಕಬಡ್ಡಿ ಕಬಡ್ಡಿ, ನಿಮಗೆ ಸಾಯಕ್ಕೇನು ಮನಸ್ಸಿರಲಿಲ್ಲ, ಅದನ್ನು ಕಬಡ್ಡಿ ಕಬಡ್ಡಿ ಅಂತ ಹೇಳೋದು. ಜಿಂಕೆ ಹೋಗಿ ಬಾಯಲ್ಲಿ ಹಿಡ್ಕೊಂಡು ಎಳ್ತಾನೆ ಹಾಕ್ತಾನೆ. ಸ್ವಲ್ಪ ದಿವಸ ಶುಶ್ರೂಷೆ ಮಾಡ್ತಾನೆ, ಸ್ವಲ್ಪ ದಿವಸ ನೋಡ್ಕೊಳ್ತಾನೆ. ಅವ್ನು ಹುಷಾರಾದ್ಮೇಲೆ ಹೇಳ್ತಾನೆ, ನೋಡು ನಾನು ಚಿನ್ನದ ಜಿಂಕೆ, ನಾನು ಇದೀನಿ ಅಂತ ಯಾರಿಗೂ ಹೇಳ್ಬೇಡ, ನಮ್ಮ ರಾಜ್ಯದಲ್ಲಿ ಕಾಮನ್ ಮ್ಯಾನ್ ಆಗಿರು, ನಿಮ್ಮ ರಾಜ್ಯನ ಮರ್ತು ಬಿಡು, ನಿನ್ಗೆ ಆಗೋದಿಲ್ಲ ಅಂತ ಹೋಗಿ ನಮ್ಮ ರಾಜ್ಯದಲ್ಲಿ ಕಾಮನ್ ಮ್ಯಾನ್ ಆಗಿರು ನೀನು, ನಾನಿರೋ ವಿಷಯ ಯಾರಿಗೂ ಹೇಳಬೇಡ. ಆಯಿತು, ಥ್ಯಾಂಕ್ ಯು ಅಂತ ಹೇಳಿ ಈ ರಾಜ್ಕುಮಾರ ಹೊರಡ್ತಾನೆ. ಪೇಟೆಗೆ ಹೋದಾಗ ಗುಸು 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 ಸುದ್ದಿ. ಆ ಊರಿನ ರಾಜ ಚಿನ್ನದ ಜಿಂಕೆ ನೋಡಿದಾನಂತ ಮಗಳಿಗೆ ಹೇಳಿದ್ದಾನೆ. ಮಗಳದ್ದು ಹಠ,
ಊಟ ಮಾಡ್ತಿಲ್ಲ ಅಂತ. ಚಿನ್ನದ ಜಿಂಕೆ ನೋಡುವವರೆಗೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಗಲಾಟೆ ಮಾಡಿದ್ದಾನೆ. ಸುಮ್ಮನೆ ತಪ್ಸ್ಕೊಳ್ಬೇಕು ಅಂತ ರಾಜ ಇಡೀ ರಾಜ್ಯಕ್ಕೆ ಡಂಗುರ ಹಾರಿಸಿದ್ದಾನೆ. ಯಾರಾದರೂ ಚಿನ್ನದ ಜಿಂಕೆ ನೋಡಿದರೆ ಅವ್ರು ಅದ್ರದ್ದು ಲೊಕೇಶನ್ ನನಗೆ ಹೇಳಬೇಕು ಅಂತ ಹೇಳಿ. ರಾಜಂಗೂ ಗೊತ್ತು ಯಾರು ನೋಡಲಿಲ್ಲ ಅಂತ, ಮಂತ್ರಿ ಒಬ್ಬನಿಗೆ ಗೊತ್ತು ಅವನು ಹೇಳಲ್ಲ ಅಂತ ಗೊತ್ತು. ಇನ್ಯಾರು ನೋಡಲಿಲ್ಲ ಅಲ್ಲ, ಯಾರೂ ಸಿಕ್ಕಲಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಮಗಳಿಗೆ ಊಟ ಮಾಡಿಸ್ಬೋದು ಅಂತ ಅವನ ಐಡಿಯಾ. ಇವನು ಡಂಗುರ ಹೊಡಿಸಿದ್ದಾನೆ. ನಮ್ಮ ರಾಜ್ಕುಮಾರ ಇದ್ದಾನೆ, ಹಾಳು ಬುದ್ಧಿ ರಾಜ್ಕುಮಾರ, ಪಕ್ಕದ ರಾಜ್ಯದ್ದು ಇಲ್ಲಿ ಸೇವ್ ಮಾಡಿತ್ತಲ್ಲ ಇದು, ಅದಕ್ಕೆ ಇಲ್ಲಿ ಇವನಿಗೆ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ದಾನೆ. ನನ್ನ ಸಾಲ ತೀರಿಸಿ ನಾನು ವಾಪಸ್ ಹೋಗೋಕ್ಕಾಗತ್ತೆ, ನಾನು ಹೋಗಿ ಚಿನ್ನದ ಜಿಂಕೆನ ನಾನು ಮಾಡಿಸ್ತೀನಿ ಅಲ್ಲಿ ಅಂತ ಹೇಳಿ ಹೋಗಿ ಹೇಳ್ತಾನೆ ರಾಜನ್ ಸಿಟ್ಟು ಬರುತ್ತೆ. ಏನು ಇವನು ಹೇಳ್ತಿದ್ದಾನಲ್ಲ, ಈಗ ಹೋಗ್ಬೇಕಾಯ್ತಲ್ಲ ನಾವು ಚಿನ್ನದ ಜಿಂಕೆ ಇರೋದ್ರಲ್ಲಿ, ಇವನು ಹೇಳ್ತಾ ಇದ್ದಾನೆ ಕರ್ಕೊಂಡು ಹೋಗ್ತೀನಿ ನಾನು ಅಂತೇಳಿ, ಅದು ಮಗಳ ಎದುರಿಗೆ ಹೇಳ್ತಾ ಇದ್ದಾನೆ ಅಂತ. ಬೇರೆ ದಾರಿ ಕಾಣದೆ ಕಾಡು ಮಧ್ಯ ಹೋಗಿ ಇನ್ನೇನು ಜಿಂಕೆ ಸಿಕ್ಕಬೇಕು ಅಂತ ಹೇಳೋಷ್ಟರಲ್ಲಿ ನಮ್ದು ಈಚೆ ರಾಜ್ಯದ ರಾಜ್ಕುಮಾರ ತಪ್ಪಿಸ್ಕೊಳ್ತಾನೆ. ಯಾಕಂದರೆ ಜಿಂಕೆ ನೋಡಿದ್ರೆ ಅದು ಮೋಸ ಅಂತ ಹೇಳಿ ಗೊತ್ತಾಗತ್ತಲ್ಲ, ಮೋಸ ಮಾಡಿದ್ದಲ್ವ ಇವನೀಗ, ಅದು ತಪ್ಪಿಸ್ಕೊಳ್ತಾನೆ. ರಾಜ್ಕುಮಾರಿ ನೋಡ್ತಾಳೆ, ಅಷ್ಟು ಖುಷಿ ಆಗಿಬಿಡುತ್ತೆ. ಓ ಚಿನ್ನದ ಜಿಂಕೆ, ನಂಗೆ ಪೆಟ್ಟಬೇಕು, ನಾನು ಮನೇಲಿ ಇಟ್ಕೊಳ್ತೀನಿ ಅಂತ ಹೇಳಿದಾಗ ನಮ್ಮ ಚಿನ್ನದ ಜಿಂಕೆ ಹೇಳುತ್ತೆ, ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು, ನನ್ನ ಮನೆ ನನ್ನ ಕಾಡು, ನಾನು ಕಾಡಲ್ಲಿದ್ದರೆ ನನಗೆ ಸರಿ, ನಿನ್ಗೆ ಹೇಗೆ ಅರಮನೆಯಲ್ಲಿದ್ದರೆ ಸರಿನಾ ಅದ್ರ ಹಾಗೆ ನನಗೆ ನನ್ನ ಕಾಡಲ್ಲೇ ಸರಿ. ನಿನ್ನ ಇಷ್ಟಕ್ಕೋಸ್ಕರ ನನ್ನ ಜಾಗ ಬದಲಿಸಿ ಬೇರೆ ಕಡೆ ತೊಗೊಂಡೋಗೋದು, ನಿನ್ನ ಪೆಟ್ಟು ಮಾಡ್ಕೊಳ್ಳೋದು ಅಥವಾ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಇಟ್ಕೊಳ್ಳೋದು ಸರಿಯಲ್ಲ. ನಮ್ಮ ಜಾಗ ಎಲ್ಲಿದೆಯಾ ಅಲ್ಲಲ್ಲಿ ನಾವು ಇರಬೇಕು, ಅದೇ ಸರಿ ಅಂತ ಹೇಳಿದಾಗ ರಾಜ್ಕುಮಾರಿ ಗೊತ್ತಾಗುತ್ತೆ. ರಾಜ್ಕುಮಾರಿ ಅದು ಸರಿ, ನಾನು ಹಠ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿ ಗೊತ್ತಾಗಿ ವಾಪಸ್ ಇನ್ನೇನು ಅವ್ರು ಬರಬೇಕು ಹೇಳಿದಾಗ ಚಿನ್ನದ ಜಿಂಕೆ ಕೇಳುತ್ತೆ, ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಹೇಗೆ ಗೊತ್ತಾಯಿತು? ಯಾಕೆ ರಾಜ ಬರಲಿಲ್ಲ ಇಲ್ಲಿ, ರಾಜನ ತೋಟಕ್ಕೆ ಇವ ಹೋಗಿರೋದು ಆವತ್ತು. ನಿಮ್ಗೆ ಹೇಗೆ ಗೊತ್ತಾಯ್ತು ಹೇಳ್ರೆ, ಆ ಹುಡುಗ ಒಬ್ಬ ಸಿಕ್ಕಿದ್ದ, ನೀವು ನೋಡಿದ್ದ ಅಂತ ನಿಮ್ಮನ್ನ, ಇಲ್ಲೇ ಎಲ್ಲೋ ಇದ್ನಲ್ಲ, ಇಲ್ಲೇ ಇದ್ದ ಅಂತ ಹೇಳಿ ಅಲ್ಲಿಂದ ಖಾಲಿ ಸೈನಿಕರನ್ನು ಕಳಿಸಿ ಅವನ್ನ ಹಿಡ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ರಾಜ ಹೇಳ್ತಾನೆ, ಇವನು ಯಾರು? ನಾನು ಇವನನ್ನು ಬಚಾವ್ ಮಾಡಿದ್ದೆ, ಇವನನ್ನು ನದಿಯಿಂದ ಎತ್ತು ಹಾಕಿದೆ ನಾನು, ಆದರೆ ಅವ್ನು ಹೀಗೆ ನನಗೆ ವಾಪಸ್ ಉಲ್ಟಾ ಮಾಡ್ತಾ ಇದ್ದಾನೆ, ಇಷ್ಟು ಕೆಟ್ಟವನು, ನೀವು ಮನುಷ್ಯರೇ ಹಿಂಗೇನಾ, ಇಷ್ಟು ಕೆಟ್ಟವ್ರು ನಾನು ನೋಡಲಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊಳ್ಳುತ್ತೆ ಚಿನ್ನದ ಜಿಂಕೆ. ರಾಜ ಹೇಳ್ತಾನೆ, ಅವನು ಮುದುಕ ಆಗೋಲ್ವರೆಗೂ ನಮ್ಮನೆ ಜೈಲಲ್ಲಿರ್ತಾನೆ, ನಮ್ಮೂರಿನ ಜೈಲಲ್ಲಿರ್ತಾನೆ, ಕೆಟ್ಟ ಕೆಲಸ ಮಾಡಿದವ್ರು ಹಿಂಗೆ ಮಾಡಿದವ್ರನ್ನ, ಮೋಸ ಮಾಡಿದವ್ರನ್ನ ನಮ್ಮ ರಾಜ್ಯದಲ್ಲಿ ಬಿಟ್ಕೊಳ್ಳೋಕ್ಕಾಗಲ್ಲ, ಅವ್ನು ಸಾಯುವವರೆಗೂ ನಮ್ಮ ಜೈಲಲ್ಲೇ ಇರ್ತಾನೆ ಅಂತೇಳಿ ಅವ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊ ನೀವೇನು ಪಾಠ ಕಲಿತೀರಾ ಈ ಕಥೆಯಿಂದ? ಅಂದರೆ ತುಂಬಾ ಇದೆ ಪಾಠ. ಅಂದರೆ ಒಮ್ಮೆ ನಮಗೇನಾದರೂ ಸಹಾಯ ಯಾರಾದರೂ ಮಾಡಿದ್ರು ಅಂತಂದರೆ ನಾವು ಅವರಿಗೆ ಕೃತಜ್ಞರಾಗಿರಬೇಕು ಅನ್ನೋದು ಮುಖ್ಯವಾದ ಪಾಠ. ಅದಲ್ಲದೆ ಬೇರೆ ಬೇರೆ ಪುಟ್ಟ ಪುಟ್ಟ ಪಾಠಗಳು ಇದ್ದೇ ಇದೆ ಇದರಲ್ಲಿ, ಅದು ಮೇನ್ ಪಾಠ ಪ್ರಕಾರ. ನಮಗೆ ಯೂಶಲಿ ನಾವು ಬೆಳೀತಾ ಹೋದಂಗೆ ನಮ್ಮ ಕೆಳಗಿನ ಲೆವೆಲಲ್ಲಿ ನಮಗೆ ಹೆಲ್ಪ್ ಮಾಡಿದವರು ನಾವು ಮರ್ತು ಬಿಡ್ತೀವಿ. ಒಂದು 10 ವರ್ಷ ಆಯಿತು, ಅಲ್ಲೇನೋ ಒಂದು ಮಾಡಿದ್ರು, ನಮ್ಮ ಮಾಸ್ಟರ್ ಇರ್ಬೋದು, ನಾವು ಸ್ಕೂಲಿಗೆ ಹೋದಾಗ ಕಾಲೇಜಿಗೆ ಹೋಗುವಾಗ ನಮ್ಮ ಸಹಾಯ ಮಾಡಿದವ್ರನ್ನ ನಾವು ಮರ್ತು ಬಿಡ್ತೀವಿ. ಹಾಗೆ ಮರಿಬಾರ್ದು, ಎಲ್ಲೋ ಒಂದು ಕಡೆ ನೆನಪಿಟ್ಕೊಳ್ಬೇಕು ನಾವು ಅಂತ ಹೇಳೋದು. ಅದ್ರ ಜೊತೆ ದೊಡ್ಡ ರಾಜ ಅವನು ಕಲ್ತ ಪಾಠ ಇರ್ಬೋದು, ಮತ್ತು ಈ ಜಿಂಕೆ, ಚಿನ್ನದ ಜಿಂಕೆ ಆ ಒಂದು ಅಂದರೆ ಗರ್ಭದಲ್ಲಿರುವಂಥ ಜಿಂಕೆಗೋಸ್ಕರ ಮಾಡಿದ ತ್ಯಾಗ ಇರ್ಬೋದು, ಈ ಥರ ತುಂಬಾ ಅಂದರೆ ಪುಟ್ಟ ಪುಟ್ಟ ಸಂದೇಶಗಳಿದೆ. ಬಟ್ ಮುಖ್ಯ ಸಂದೇಶ ನನಗನ್ಸಿದ್ದು ಅದು ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಹಾಗೆ ಬೇರೆ ಯಾವುದಾದ್ರು ಕಥೆ ನಿಮ್ಗೆ ಕೇಳಬೇಕು ಅಂತಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ.